ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಯೂಟರ್ ಸೈನ್ಸ್ ನಲ್ಲಿ ಬರ್ತಕ್ಕಂಥ 12th ಪ್ರೋಗ್ರಾಮು ಬೈನರಿ ಸರ್ಚ್ ಮೆಥಡ್ ಪ್ರೋಗ್ರಾಮು ನೋಡ್ತಾ ಹೋಗೋಣ. ಲಾಸ್ಟ್ ವಿಡಿಯೋದಲ್ಲಿ ನಾನು ಲೀನಿಯರ್ ಸರ್ಚ್ ಟೆಕ್ನಿಕ್ ಮೇಲೆ ಪ್ರೋಗ್ರಾಮ್ನ ಎಕ್ಸ್ಪ್ಲೇನ್ ಮಾಡಿದ್ದೆ. ಸರ್ಚಿಂಗ್ ಅನ್ನೋದು ಇಟ್ ಈಸ್ ಆರ್ ಫೈಂಡಿಂಗ್ ದ ಲೊಕೇಶನ್ ಆಫ್ ಎಲಿಮೆಂಟ್ ಇನ್ ಎ ಲಿಸ್ಟಲ್ಲಿರೋ ಎಲಿಮೆಂಟು ಪ್ರೆಸೆಂಟ್ ಇದೆಯೋ ಇಲ್ವೋ, ಅಥವಾ ಪ್ರೆಸೆಂಟ್ ಇದ್ರೆ ಅದರಲ್ಲಿ ಯಾವ ಲೊಕೇಶನ್ ಇದೆ ಅನ್ನೋದನ್ನ ಚೆಕ್ ಮಾಡೋಕ್ಕೆ ನಾವೇನ್ ಮಾಡ್ತೀವಿ, ಪ್ರೋಗ್ರಾಮ್ನ ಬರ್ತೀವಿ. ಇನ್ ದಿಸ್ ವಿಡಿಯೋ ಐ ಆಮ್ ಎಕ್ಸ್ಪ್ಲೇನಿಂಗ್ ದ 12th program, that is a Python program using function to search an element in a list using binary search method. ಬೈನರಿ ಸರ್ಚ್ ಮೆಥಡ್ನ ನಾವು ಯೂಸ್ ಮಾಡಿಕೊಂಡು ಪ್ರೋಗ್ರಾಮ್ನ ಎಲಿಮೆಂಟ್ನ ಸರ್ಚ್ ಮಾಡೋ ಪ್ರೋಗ್ರಾಮ್ನ ಬರಿತೇವೆ. ಈ ಲೀನಿಯರ್ ಸರ್ಚಿಗೂ ಬೈನರಿ ಸರ್ಚಿಗೂ ಏನಪ್ಪ ಡಿಫ್ರೆನ್ಸ್ ಅಂದರೆ, ದ ಮೇಜರ್ ಡಿಫ್ರೆನ್ಸ್ ಈಸ್ ಲೀನಿಯರ್ ಸರ್ಚ್ ಅಲ್ಲಿ ನಾವು ಸರ್ಚ್ ಮಾಡಬೇಕಾದ್ರೆ ಎಲಿಮೆಂಟ್ಸು ಅಸೆಂಡಿಂಗ್ ಆರ್ಡರ್ಲಾದರೂ ಇರ್ಬೋದು, ಡಿಸೆಂಡಿಂಗ್ ಆರ್ಡರ್ಲಾದರೂ ಇರ್ಬೋದು. ಬಟ್ ಬೈನರಿ ಸರ್ಚ್ ಮೆಥಡ್ನ ನಾವು ಯೂಸ್ ಮಾಡಿವಿ ಅಂದರೆ ದ ಎಲಿಮೆಂಟ್ ಶುಡ್ ಬಿ ಇನ್ ಅಸೆಂಡಿಂಗ್ ಆರ್ಡರ್ಲೇ ಇರಬೇಕು. ನಾವು ಡಿಸೆಂಡಿಂಗ್ ಆರ್ಡ್ರು ಅಥವಾ ಬೇರೆ ಏನಾದ್ರು ಬರೆದ್ರೆ ಅದು ವರ್ಕ್ ಆಗಲ್ಲ. ಸೊ ಇಲ್ಲಿ ಯಾವಾಗಲೂ ಬೈನರಿ ಸರ್ಚ್ ಟೆಕ್ನಿಕ್ನ ಯೂಸ್ ಮಾಡ್ತೀವಿ ಅಂದರೆ ದ ಆರ್ಡರ್ ಶುಡ್ ಬಿ ಅಸೆಂಡಿಂಗ್ ಆರ್ ದ ಎಲಿಮೆಂಟ್ ಶುಡ್ ಬಿ ಇನ್ ಅಸೆಂಡಿಂಗ್ ಆರ್ಡರ್. ಈಗ ನೋಡ್ತಾ ಹೋಗೋಣ ಪ್ರೋಗ್ರಾಮ್ನ. ಫಸ್ಟಿಗೆ ಫಂಕ್ಷನ್ನ ಡಿಕ್ಲೇರ್ ಮಾಡೋಕ್ಕೆ ನಮಗೆ ಆಲ್ರೆಡಿ ಗೊತ್ತಿದೆ, ಡಿಫೈನ್ ಅನ್ನೋ ಕೀವರ್ಡ್ನ ಯೂಸ್ ಮಾಡ್ತೀವಿ. ಇಲ್ಲಿ ನಾನು ಡಿಫೈನ್ ಬೈನರಿ ಸರ್ಚ್ ಅರೇ ಎಕ್ಸ್ ಅಂತೇಳಿ ಯೂಸ್ ಮಾಡ್ತೀವಿ. ಸೇಮ್ ಲೀನಿಯರ್ ಸರ್ಚ್ ಅಲ್ಲಿ ಕೂಡ ಇದನ್ನೇ ಯೂಸ್ ಮಾಡಿದ್ವಿ. ಅದೇ ರೀತಿ ಇಲ್ಲಿ ಕೂಡ ನಾವು ಏನ್ ಮಾಡ್ತೀವಿ, ಬೈನರಿ ಸರ್ಚ್ ಅಂತ ಬರೆದು ಅರೇ ಅಂದ್ರೆ ಲಿಸ್ಟ್ ಆಫ್ ಎಲಿಮೆಂಟ್ಸ್ ನ ತಗೊಳ್ತೀವಿ. ಎಕ್ಸ್ ಅನ್ನೋದು ಟಾರ್ಗೆಟ್ ಎಲಿಮೆಂಟ್, ಅಂದ್ರೆ ನಾವು ಯಾವ ಎಲಿಮೆಂಟ್ ನ ಸರ್ಚ್ ಮಾಡೋಕ್ಕೆ ಬರ್ತೀವೋ ಅದನ್ನ ಎಕ್ಸ್ ಅಂತೇಳಿ ನೋಡ್ತೀವಿ. ನೆಕ್ಸ್ಟ್ ಅದಾದ್ಮೇಲೆ ನಾವಿಲ್ಲಿ ಕೆಲವೊಂದಿಷ್ಟು ಇನ್ಶಿಯಲೈಸೇಷನ್ ನ ಮಾಡ್ತೀವಿ. ಇನ್ಶಿಯಲೈಸೇಷನ್ ಏನಪ್ಪಾ ಅಂದ್ರೆ ಲೋ ಇಸ್ ಈಕ್ವಲ್ ಟು 0, ಅದಾದ್ಮೇಲೆ ಹೈ ಇಸ್ ಈಕ್ವಲ್ ಟು 1, ಲೆಂತ್ ಆಫ್ ಅರೇ -1 ಅಂತೇಳಿ ತಗೊಂತೀವಿ. ಇವೆರಡು ಬೇಸಿಕ್ ಇನ್ಶಿಯಲೈಸೇಷನ್. ಬೈನರಿ ಸರ್ಚ್ ಟೆಕ್ನಿಕ್ ಮಾಡುವಾಗ ಲೋ ವ್ಯಾಲ್ಯೂ ಇಸ್ ಈಕ್ವಲ್ ಟು 0 ಮಾಡ್ತೀವಿ, ಹೈ ವ್ಯಾಲ್ಯೂ ಇಸ್ ಈಕ್ವಲ್ ಟು ಲೆಂತ್ ಆಫ್ ಅರೇ -1. ಅಂದ್ರೆ ಫಸ್ಟಿಗೆ 0 ಇರುತ್ತೆ ಲೋ ವ್ಯಾಲ್ಯೂ, ಹೈ ವ್ಯಾಲ್ಯೂ ಏನಿರುತ್ತೆ ಲೆಂತ್ ಆಫ್ ದ ಅರೇ. ಫಾರ್ ಎಕ್ಸಾಂಪಲ್ ನಾವು 5 ಲಿಸ್ಟ್ ಅಲ್ಲಿ 5 ಎಲಿಮೆಂಟ್ಸ್ ಕೊಟ್ಟಿವಿ ಅಂದ್ರೆ ಲೆಂತ್ ಆಫ್ ದ ಅರೇ 5 -1 ಅಂದ್ರೆ 4. ಟೋಟಲ್ ಆಗಿ 0 to 4 ವರೆಗೂ, ಅಂದ್ರೆ ಲೋ 0 ಇರುತ್ತೆ, ಹೈ 4 ಇರುತ್ತೆ ಅಂತ ಅರ್ಥ. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಒಂದು ಲೂಪಿಂಗ್ ಸ್ಟೇಟ್ಮೆಂಟ್ ನ ಬರಿತೀವಿ. ಏನಂದ್ರೆ ವೈಲ್ ಲೋ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಹೈ. ಈ ಕಂಡೀಷನ್ ಇತ್ತಪ್ಪ ಅಂದ್ರೆ ಲೋ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಹೈ ಅಂದ್ರೆ 0ಕ್ಕಿಂತ ಜಾಸ್ತಿ ಇತ್ತಪ್ಪ ಅಂದ್ರೆ ಅವಾಗ ಏನ್ ಮಾಡಬೇಕು, ಮಿಡ್ ವ್ಯಾಲ್ಯೂನ ತಗೋಬೇಕು. ಮಿಡ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಹೈ ಪ್ಲಸ್ ಲೋ ಡಿವೈಡೆಡ್ ಬೈ 2. ಮಿಡ್ ವ್ಯಾಲ್ಯೂ ಅಂತ ತಗೊಳ್ತೀವಿ. ಮಿಡ್ ವ್ಯಾಲ್ಯೂ ಅಂದ್ರೆ ನಾವು ಈಗ ಫಾರ್ ಎಕ್ಸಾಂಪಲ್ ಅವರೇಜ್ ವ್ಯಾಲ್ಯೂ ತಗೊಳ್ತೀವಿ, ಅವರೇಜ್ ವ್ಯಾಲ್ಯೂ ತಗೊಳ್ತೀವಲ್ಲ ಆ ಥರ. ಅದೇ ರೀತಿ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಲೋ ವ್ಯಾಲ್ಯೂ ಪ್ಲಸ್ ಹೈ ವ್ಯಾಲ್ಯೂ ಎರಡನ್ನೂ ಏನ್ ಮಾಡ್ತೀವಿ, ಆ್ಯಡ್ ಮಾಡ್ತೀವಿ. ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡ್ತೀವಿ. ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ ಮಿಡಲ್ ವ್ಯಾಲ್ಯೂ ಸಿಗುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಒಂದು ಇಫ್ ಕಂಡೀಷನ್ ಬರಿತೀವಿ. ಇಫ್ ಅರೇ ಆಫ್ ಮಿಡ್ ಈಸ್ ಲೆಸ್ ದ್ಯಾನ್ ಎಕ್ಸ್ ಅಂದ್ರೆ ನಾವು ಟಾರ್ಗೆಟ್ ಎಲಿಮೆಂಟ್ ಏನ್ ತಗೊಂತೀವೋ ಆ ಟಾರ್ಗೆಟ್ ಎಲಿಮೆಂಟು ಗ್ರೇಟರ್ ದ್ಯಾನ್ ಇದ್ರೆ ಅಥವಾ ಜಾಸ್ತಿ ಇದ್ರೆ ನೆಕ್ಸ್ಟ್ ಏನಾಗಬೇಕಪ್ಪ ಅಂದ್ರೆ ಈ ಲಾಜಿಕ್ನ ಬರಿತೀವಿ. ಲೋ ಇಸ್ ಈಕ್ವಲ್ ಟು ಮಿಡ್ ಪ್ಲಸ್ 1. ಲೋ ವ್ಯಾಲ್ಯೂ ಅಂದ್ರೆ ನಮಗೆ ಗೊತ್ತಿದೆ, ಫಸ್ಟ್ ಸ್ಟಾರ್ಟಿಂಗ್ ಏನಿರುತ್ತಲ್ಲ 0 ಇನ್ಶಿಯಲೈಸೇಷನ್ ಮಾಡಿರ್ತೀವಿ. ಮಿಡ್ ಪ್ಲಸ್ 1, ಮಿಡಲ್ ವ್ಯಾಲ್ಯೂ ಏನಿರುತ್ತೆ 2 ಇರುತ್ತೆ. 2 ಪ್ಲಸ್ 1 ಅಂದ್ರೆ ನಾವು ಫಾರ್ ಎಕ್ಸಾಂಪಲ್ 4 ತಗೊಂಡಾಗ ಈ ತರ ನಾವು ಏನ್ ಮಾಡ್ತೀವಿ, ಲಾಜಿಕ್ ನ ಬರಿತೀವಿ. ನೆಕ್ಸ್ಟ್ ಅದಾದ್ಮೇಲೆ ಎಲ್ ಇಫ್ ಅರೇ ಆಫ್ ಮಿಡ್ ಈಸ್ ಗ್ರೇಟರ್ ದ್ಯಾನ್ ಎಕ್ಸ್ ಆಗಿದ್ರೆ ಅಂದ್ರೆ ಕೊಟ್ಟಿರ್ತಕ್ಕಂಥ ಟಾರ್ಗೆಟ್ ಎಲಿಮೆಂಟು ಗ್ರೇಟರ್ ದ್ಯಾನ್ ಎಕ್ಸ್ ಆಗಿದ್ರೆ ನೆಕ್ಸ್ಟ್ ಏನ್ ಮಾಡ್ತೀವಪ್ಪ ಅಂದ್ರೆ ಲೋ ಇಸ್ ಹೈ ಇಸ್ ಈಕ್ವಲ್ ಟು ಮಿಡ್ -1 ಅಂತೇಳಿ ಬರ್ತೀವಿ. ಅಂದ್ರೆ
ನಾವೀಗ ಕೊಟ್ಟಿರ್ತಕ್ಕಂಥ ಎಲಿಮೆಂಟ್ಸ್ನ 2 ಪಾರ್ಟ್ಸಾಗಿ ಡಿವೈಡ್ ಮಾಡ್ಕೊತೀವಿ. ಡಿವೈಡ್ ಮಾಡ್ಕೊಂಡಿರೋದು ಟಾರ್ಗೆಟ್ ಎಲಿಮೆಂಟು ಜಾಸ್ತಿ ಗ್ರೇಟರ್ ದ್ಯಾನ್ ಮಿಡ್ಲ್ ವ್ಯಾಲ್ಯೂ ಇದ್ರೆ ಆ ಕಡೆ ಶಿಫ್ಟ್ ಅಂದರೆ ಆ ಕಡೆ ಸರ್ಚ್ ಆಗುತ್ತೆ. ನಾನು ಇದನ್ನ ನೆಕ್ಸ್ಟ್ ಪ್ರೋಗ್ರಾಮ್ ಬರೆದಾದ್ಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಫಸ್ಟಿಗೆ ಎಲಿಫ್ ಅರಫ್ ಮಿಡ್ ಈಸ್ ಗ್ರೇಟರ್ ದ್ಯಾನ್ ಎಕ್ಸ್ ಇದ್ರೆ ಐ ಈಸ್ ಈಕ್ವಲ್ ಟು ಮಿಡ್ -1 ಅಂತೇಳಿ ಬರ್ತದೆ. ನೆಕ್ಸ್ಟ್ ಎಲ್ಸ್ ಇಫ್ ಬೋತ್ ಆರ್ ಫಾಲ್ಸ್, ಎರಡೂ ಫಾಲ್ಸ್ ಆಗಿದ್ರೆ ರಿಟರ್ನ್ ಮಿಡ್ ಅಂತೇಳಿ ಬರ್ತೀವಿ. ಇವೆರಡು ಫಾಲ್ಸ್ ಆಗಿದ್ರೆ ನಾವೇನ್ ಮಾಡ್ತೀವಿ, ಮಿಡ್ ಅಂತೇಳಿ ಬರಿತೀವಿ. ನೆಕ್ಸ್ಟು ರಿಟರ್ನ್ -1 ಅಂತೇಳಿ ಬರಿತೀವಿ. ಈ ರಿಟರ್ನ್ -1 ಯಾವಾಗ ಬರುತ್ತಪ್ಪ ಅಂದ್ರೆ ಇಲ್ಲಿ ವೈಲ್ ಲೋ ವ್ಯಾಲ್ಯೂ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಹೈ, ಈ ಕಂಡೀಷನ್ ಫಾಲ್ಸ್ ಆದ್ರೆ -1 ರಿಟರ್ನ್ ಆಗುತ್ತೆ. ಇಷ್ಟನ್ನ ನಾವು ನೆನ್ಪಿಟ್ಕೊಂಡ್ಬಿಟ್ರೆ ಇಲ್ಲಿ ನಮಗೆ ಬೈನರಿ ಸರ್ಚ್ ಪ್ರೋಗ್ರಾಮ್ ಮುಗಿದಂಗೆ. ಯಾಕಂದ್ರೆ ಇನ್ನು ನೆಕ್ಸ್ಟ್ ಬರೆಯೋದೆಲ್ಲ ಆಲ್ರೆಡಿ ನೀವು ಲಾಸ್ಟ್ ಪ್ರೋಗ್ರಾಮ್ ಅಲ್ಲಿ ಏನ್ ಬರೆದಿರ್ತೀರೋ ಸೇಮ್ ಇನ್ಪುಟ್ ಲಿಸ್ಟು ಮತ್ತೆ ನೀವು ಸರ್ಚ್ ಮೆಥಡ್ ಏನ್ ಮಾಡಿರ್ತೀವೋ ಅದು ಬರಿತೀವಿ. ಅದನ್ನ ನೋಡ್ತಾ ಹೋಗೋಣ. ನೆಕ್ಸ್ಟ್ ಇಲ್ಲಿ ಡಿಫೈನ್ ಇನ್ಪುಟ್ ಫಂಕ್ಷನ್, ಇನ್ಪುಟ್ ಲಿಸ್ಟ್ ಫಂಕ್ಷನ್. ಇನ್ಪುಟ್ ಲಿಸ್ಟ್ ಫಂಕ್ಷನ್ ಅಲ್ಲಿ ಅರೇ ಇಸ್ ಈಕ್ವಲ್ ಟು ಬ್ಲಾಂಕ್ ಅರೇನ ಬ್ಲಾಂಕ್ ಲಿಸ್ಟ್ ನ ಇನಿಷಿಯಲೈಸ್ ಮಾಡ್ತೀವಿ. ನೆಕ್ಸ್ಟ್ ಲಿಸ್ಟಿಗೆ ಎಲಿಮೆಂಟ್ಸ್ ನ ಆಡ್ ಮಾಡ್ತೀವಿ. ಮಾಡಕ್ಕೆ n is equal to int input enter the number of elements in the list. ಎಷ್ಟು ಎಲಿಮೆಂಟ್ಸ್ ಬೇಕು ಅನ್ನೋದನ್ನ ಬರಿತೀವಿ. ಸೇಮ್ ಅಲ್ಲಿ ಹೆಂಗೆ ಲೀನಿಯರ್ ಸರ್ಚ್ ಅಲ್ಲಿ ಮಾಡಿದ್ವೋ ಅದೇ ರೀತಿ. ನೆಕ್ಸ್ಟ್ ಫಾರ್ ಲೂಪ್ i in range of n. ಲೂಪಿಂಗ್ ಇಲ್ಲಿ ಯಾಕೆ ತಗೊಂತೀವಿ, ಮೋರ್ ದ್ಯಾನ್ 1 ಎಲಿಮೆಂಟ್ ನಾವು ಲಿಸ್ಟ್ ಅಲ್ಲಿ ಕೊಡೋದ್ರಿಂದ ಲೂಪಿಂಗ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಎಲಿಮೆಂಟ್ is equal to int input enter the elements in the ascending order. ಅಂದ್ರೆ ಆಲ್ರೆಡಿ ನಾನು ಹೇಳಿದೆ ಬೈನರಿ ಸರ್ಚ್ ಟೆಕ್ನಿಕಲ್ಲಿ ನಮಗೆ ಯಾವಾಗಲೂ ಆರ್ಡರ್ ಶುಡ್ ಬಿ ಇನ್ ಅಸೆಂಡಿಂಗ್ ಆರ್ಡರ್. ನೆಕ್ಸ್ಟ್ ಅರೇ ಡಾಟ್ ಅಪೆಂಡ್ ಎಲಿಮೆಂಟ್, ಅದೇನಾಗುತ್ತೆ ಒಂದೊಂದು ಆಡ್ ಹಾಕಂತ ಹೋಗುತ್ತೆ ಅರೇಗೆ. ನೆಕ್ಸ್ಟ್ ರಿಟರ್ನ್ ಅರೇ, ಇದನ್ನ ರಿಟರ್ನ್ ಮಾಡ್ತೀವಿ. ನೆಕ್ಸ್ಟ್ ಅದೇ ರೀತಿ ಅರೇ ಇಸ್ ಈಕ್ವಲ್ ಟು ARR ಇಸ್ ಈಕ್ವಲ್ ಟು ಇನ್ಪುಟ್ ಲಿಸ್ಟ್, ಅದನ್ನ ಕಾಲ್ ಮಾಡ್ತೀವಿ. ನೆಕ್ಸ್ಟ್ ಟಾರ್ಗೆಟ್ ಎಲಿಮೆಂಟ್ ನ ಅಂದ್ರೆ ಯಾವ ಎಲಿಮೆಂಟ್ ನ ಸರ್ಚ್ ಮಾಡಬೇಕು ಅದನ್ನ ಎಕ್ಸ್ ಅಂತ ಹೇಳಿ ತಗೊಂತೀನಿ. ಎಕ್ಸ್ ಇಸ್ ಈಕ್ವಲ್ ಟು ಇನ್ಪುಟ್ ಎಂಟರ್ ದ ಎಲಿಮೆಂಟ್ ಟು ಸರ್ಚ್ ಫಾರ್, ಯಾವ ಎಲಿಮೆಂಟ್ ನ ಸರ್ಚ್ ಮಾಡಬೇಕು ಅಂತ. ನೆಕ್ಸ್ಟ್ ರಿಸಲ್ಟ್ ಇಸ್ ಈಕ್ವಲ್ ಟು ಬೈನರಿ ಸರ್ಚ್ ಅರೇ ಆಫ್ ಎಕ್ಸ್, ಅದನ್ನ ನಾವೇನ್ ಮಾಡ್ತೀವಿ ಫಂಕ್ಷನ್ ಫಸ್ಟಿಗೆ ಏನು ಕಾಲ್ ಮಾಡಿವಲ್ಲ ಅದನ್ನ ಕಾಲ್ ಮಾಡ್ತೀವಿ, ಡಿಫೈನ್ ಮಾಡಿರೋದು ಕಾಲ್ ಮಾಡ್ತೀವಿ. ನೆಕ್ಸ್ಟ್ ಇಫ್ ರಿಸಲ್ಟ್ ಈಸ್ ನಾಟ್ ಈಕ್ವಲ್ ಟು -1, ರಿಸಲ್ಟ್ ನಾಟ್ ಈಕ್ವಲ್ ಟು -1 ಇದ್ರೆ ಪ್ರಿಂಟ್ ಎಕ್ಸ್ ಎಲಿಮೆಂಟ್ ಫೌಂಡ್ ಅಟ್ ದ ಇಂಡೆಕ್ಸ್ ರಿಸಲ್ಟ್ ಅಂತೇಳಿ ಬರ್ತದೆ. ಅಂದ್ರೆ ಆ ಎಕ್ಸ್ ವ್ಯಾಲ್ಯೂ ಅಂದ್ರೆ ನಾವು ಏನ್ ಕೊಡ್ತೀವೋ ಸರ್ಚ್ ಮಾಡಕ್ಕೆ ಆ ಎಲಿಮೆಂಟ್ ಪ್ಲಸ್ ರಿಸಲ್ಟ್ ಅನ್ನೋದೇನು ಪೊಸಿಷನ್ ನ ಡಿಕ್ಲೇರ್ ಮಾಡುತ್ತೆ. ನೆಕ್ಸ್ಟ್ ಎಲ್ಸ್ ಪ್ರಿಂಟ್ ಎಕ್ಸ್ ಎಲಿಮೆಂಟ್ ನಾಟ್ ಫೌಂಡ್ ಇನ್ ದ ಲಿಸ್ಟ್, ಅಂದ್ರೆ ಈಕ್ವಲ್ ಟು -1 ಆದ್ರೆ, ನಾಟ್ ಈಕ್ವಲ್ ಟು -1 ಇದ್ದಾಗ ಎಲಿಮೆಂಟ್ ಫೌಂಡ್, ಈಸ್ ಈಕ್ವಲ್ ಟು -1 ಆದಾಗ ಎಲಿಮೆಂಟ್ ನಾಟ್ ಫೌಂಡ್ ಇನ್ ದ ಲಿಸ್ಟ್ ಅಂತೇಳಿ ಬರಿತೀವಿ. ಈ ತರ ನಾವು ಪ್ರೋಗ್ರಾಮ್ ನ ಬರೀಬೇಕು. ಈಗ ನಾನು ಈ ಪ್ರೋಗ್ರಾಮ್ ನ ಬರೆದಾದ್ಮೇಲೆ ಸೇವ್ ಮಾಡಿ ಈ ಪ್ರೋಗ್ರಾಮ್ ನ ರನ್ ಮಾಡ್ತೀನಿ. ರನ್ ಮಾಡ್ಬೇಕಾದ್ರೆ ರನ್ ಮಾಡಲ್ ಕೊಡ್ತೀನಿ. ಇಲ್ಲಿ ಎಂಟರ್ ದ ನಂಬರ್ ಆಫ್ ಎಲಿಮೆಂಟ್ಸ್ 5 ಕೊಡ್ತೀನಿ. ಇಲ್ಲಿ 10 20 30 40 50 ಟೋಟಲ್ ಆಗಿ 5 ಎಲಿಮೆಂಟ್ಸ್ ನ ಕೊಟ್ಟೆ. 5 ಎಲಿಮೆಂಟ್ಸ್ ಹೆಂಗಿದಾವೆ, ಅಸೆಂಡಿಂಗ್ ಆರ್ಡರ್ ಇದಾವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಲೋ ವ್ಯಾಲ್ಯೂ ಬಂದ್ರೆ 0 ವ್ಯಾಲ್ಯೂ ಏನಿರ್ತದೋ ಇದು, ಈ ವ್ಯಾಲ್ಯೂ ನಮಗೇನು ಲೋ ವ್ಯಾಲ್ಯೂ 0th ಪೊಸಿಷನ್. ಇದು ಹೈ ಏನದು ಹೈ -1 ಅಂದ್ರೆ ಇಲ್ಲಿ ಹೈ ವ್ಯಾಲ್ಯೂ ಏನಿರ್ತದೆ ಲಾಸ್ಟ್ಗೆ. ಟೋಟಲ್ ಎಲಿಮೆಂಟ್ಸ್ ಇರ್ತವೆ, ಲೆಂತ್ ಆಫ್ ಅನ್ ಅರೇ ಎಷ್ಟಿರ್ತವೆ 5 ಇರ್ತವೆ. 5 - 1 ಅಂದ್ರೆ 4, 0 to 4 ವರೆಗೂ ಬರ್ತವೆ. ಸೊ ಈ ತರ ನೆಕ್ಸ್ಟ್ ಏನ್ ಕೇಳುತ್ತೆ, ಎಂಟರ್ ದ ಎಲಿಮೆಂಟ್ ಟು ಸರ್ಚ್ ಫಾರ್ ಅಂದ್ರೆ ನಾನು ಫಾರ್ ಎಕ್ಸಾಂಪಲ್ 30 ಕೊಡ್ತೀನಿ. 30 ಕೊಟ್ರೆ 30 ಎಲಿಮೆಂಟ್ ಫೌಂಡ್ ಅಟ್ ಇಂಡೆಕ್ಸ್ 2. ಫೌಂಡ್ ಅಟ್ ಇಂಡೆಕ್ಸ್ 2 ಅಂದ್ರೆ ಇಲ್ಲಿ ನಮಗೆ 0 1 2 32 ನಲ್ಲಿದೆ. ಸೊ ಬಂತು. ನೆಕ್ಸ್ಟ್ ಅದೇ ರೀತಿ ಎಲಿಮೆಂಟ್ ಇಲ್ಲದನ್ನ ಸರ್ಚ್ ಮಾಡೋಣ. 5 10 20 30 40 50 100 ಅಂತ ಕೊಡ್ತೀವಿ, 1000 ಅಂತ ಕೊಟ್ಟೆ. 1000 ಎಲಿಮೆಂಟ್ ನಾಟ್ ಫೌಂಡ್ ಇನ್ ದ ಲಿಸ್ಟ್ ಅಂತೇಳಿ ಬರ್ತದೆ. ಈ ತರ ನಮಗೇನಾಗುತ್ತೆ ಅಂದ್ರೆ ಇಲ್ಲಿ 5 ಎಲಿಮೆಂಟ್ಸ್ ಕೊಟ್ಟಾಗ ಇಲ್ಲಿ ಮಿಡ್ ವ್ಯಾಲ್ಯೂ ಏನ್ ಬರುತ್ತೆ ಅಂದ್ರೆ 3 ಬರ್ತದೆ. ಅಂದ್ರೆ ಫಾರ್ ಎಕ್ಸಾಂಪಲ್ 2.5 ಬರುತ್ತೆ. ಲೋ ಪ್ಲಸ್ ಹೈ ವ್ಯಾಲ್ಯೂ ಬಂದ್ರೆ ಇಲ್ಲೇನು 0 to 4, 0 plus 4 ಅಂದ್ರೆ
4/2 ಅಂದರೆ 2 ಬರ್ತದೆ. ಸೊ ಇಲ್ಲಿವರೆಗೂ ಈ 3 ಎಲಿಮೆಂಟು ಚೆಕ್ ಮಾಡ್ತದೆ, ಅಂದರೆ ಇದರಲ್ಲಿ ಇರ್ತದೆ ಅಂತ ಅರ್ಥ. ಈ ಥರ ನಾವು ಏನು ಮಾಡ್ತೀವಿ, ವ್ಯಾಲ್ಯೂಸ್ನ ಚೆಕ್ ಮಾಡ್ತೀವಿ.